ಸ್ನೇಹಿತರೆ, ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ರಾಜಕೀಯ ಬದುಕು ಎಂದಿಗೂ ಸುದ್ದಿಗಳ ಕೇಂದ್ರವಾಗಿಯೇ ಇರುತ್ತೆ. ಇತ್ತೀಚೆಗೆ ಅವರು ಮಾಡಿದ ಯಾವುದೇ ಪ್ರಚಾರ ಭಾಷಣ, ವಿವಾದಾತ್ಮಕ ಹೇಳಿಕೆ ಅಥವಾ ಹೊಸ ನೀತಿ ನಿರ್ಧಾರವಲ್ಲದೆ ಒಂದು ವದಂತಿಯೇ ಅವರನ್ನ ವಿಶ್ವದ ಸಾಮಾಜಿಕ ಮಾಧ್ಯಮಗಳಲ್ಲಿ ಟ್ರೆಂಡ್ ಆಗುತ್ತಿದೆ. ಅಂತೆಯೇ ಈಗ ಹೊಸದಾಗಿ ಟ್ರಂಪ್ ಸತ್ತಿದ್ದಾರೆ ಎಂಬ ಪದ ಎಕ್ಸ್, ಹಿಂದಿನ ಟ್ವಿಟ್ಟರ್ ಸೇರಿದಂತೆ ಹಲವು ಸಾಮಾಜಿಕ ವೇದಿಕೆಗಳಲ್ಲಿ ಭಾರೀ ಚರ್ಚೆ ಆಗ್ತಾ ಇದೆ. ಆಗಸ್ಟ್ 27, 2025ರಂದು ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅವರು ಯುಎಸ್ಎ ಟುಡೇಗೆ ನೀಡಿದ ಸಂದರ್ಶನದಲ್ಲಿ ಟ್ರಂಪ್ ಅವರ ಆರೋಗ್ಯದ ಬಗ್ಗೆ ಮಾತನಾಡಿದರು. ಇದರ ನಂತರ ಈ ಊಹಾಪೋಹಗಳಿಗೆ ಜೀವ ಸಿಕ್ಕಿತ್ತು. ಕೆಲವೇ ಗಂಟೆಗಳಲ್ಲಿ ಸಾಮಾಜಿಕ ಮಾಧ್ಯಮ ಬಳಕೆದಾರರು ಟ್ರಂಪ್ ಅವರ ಕೈನಲ್ಲಿ ಕಂಡ ಗಾಯಗಳು ಕುರಿತಂತೆ ಚರ್ಚೆ ಆರಂಭಿಸಿದರು. ರಾಜಕೀಯ ಕ್ಷೇತ್ರದೊಂದಿಗೆ ಮಿಶ್ರಿತ ಈ ಚರ್ಚೆಗಳು ತೀವ್ರವಾಗಿ ಹರಡಿಕೊಂಡು ಟ್ರಂಪ್ ಸತ್ತಿದ್ದಾರೆ ಎಂಬ ಹ್ಯಾಶ್ಟ್ಯಾಗ್ ಟ್ರೆಂಡ್ ಆಗಿ ವೈರಲ್ ಆಯಿತು. ಇನ್ನು ಎಕ್ಸ್ನಲ್ಲಿ ಸಾವಿರಾರು ಜನರು ಈ ವದಂತಿಯನ್ನ ಹಂಚಿಕೊಂಡ್ರು. ಕೆಲವರು ತಮಾಷೆಯಾಗಿ ಟ್ರಂಪ್ ಸತ್ತಿದ್ದರೆ ಲೈಕ್ ಮತ್ತು ರಿಟ್ವೀಟ್ ಮಾಡಿದವರಿಗೆ ನಗದು ಬಹುಮಾನ ಕೊಡುತ್ತೇನೆ ಎಂದು ಪೋಸ್ಟ್ ಮಾಡಿದ್ರು. ಮತ್ತಿಬ್ಬರು ಈ ವದಂತಿಯನ್ನ ನಂಬಿದವರು ಈಗ ಸರ್ಕಾರದ ವೀಕ್ಷಣಾ ಪಟ್ಟಿಯಲ್ಲಿದ್ದಾರೆ ಎಂದು ವ್ಯಂಗ್ಯ ಮಾಡಿದ್ರು. ಅದೇ ವೇಳೆ ಕೆಲವರು ದಿ ಸಿಂಪಲ್ಸ್ ಧಾರಾವಾಹಿಯ ಭವಿಷ್ಯವಾಣಿಗಳನ್ನು ನೆನಪಿಟ್ಟುಕೊಂಡು ಟ್ರಂಪ್ ಅವರ ರಾಜಕೀಯ ಜೀವನಕ್ಕೂ ಧಾರಾವಾಹಿಯಲ್ಲಿನ ಹಲವು ಉಲ್ಲೇಖಗಳಿಗೂ ಹೋಲುತ್ತೆ ಎಂದು ಅಭಿಪ್ರಾಯಪಟ್ಟರು. ಇದು ವದಂತಿಗೆ ಮತ್ತಷ್ಟು ಕುತೂಹಲವನ್ನ ಜೋಡಿಸಿತು. ಇನ್ನು ಟ್ರಂಪ್ ಸತ್ತಿದ್ದಾರೆ ಎಂಬ ವದಂತಿ ಕೇವಲ ಸುಳ್ಳು ಪ್ರಚಾರವಾಗಿದ್ರೂ ಸಾಮಾಜಿಕ ಮಾಧ್ಯಮದ ಶಕ್ತಿ ಎಷ್ಟು ವೇಗವಾಗಿ ಮಾಹಿತಿಯನ್ನು ಹರಡಿಸುತ್ತದೆ ಮತ್ತು ಜನರ ಮನಸ್ಸಿನಲ್ಲಿ ಆತಂಕ ಉಂಟು ಮಾಡುತ್ತದೆ ಎಂಬುದಕ್ಕೆ ಇದು ತಾಜಾ ಉದಾಹರಣೆಯಾಗಿದೆ. ಸ್ನೇಹಿತರೆ, ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.